ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವುದೇನಂತಂದರೆ 2002ರ ಒಂದು ಹಳೆಯ ಒಂದು ಲೀಸ್ಟು SIR ಫಾರಮಿಗೆ ಫಿಲಪ್ ಮಾಡೋದಕ್ಕೆ ಹಳೆಯ ಒಂದು 2002ರ ಲೀಸ್ಟ್ ಅಂತ ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯವರ 2002ರ ಒಂದು ಹಳೆಯ ವೋಟರ್ ID ಲೀಸ್ಟನ್ನು ತಗೊಂಡು ಎಲಿಮಿನೇಷನ್ ಫಾರಮಿಗೆ ಫಿಲಪ್ ಮಾಡಿ ಹಾಗೂ ನಿಮ್ಮ ಅಡ್ರೆಸ್ಸು ನಿಮ್ಮ ಹೆಸರನ್ನು ಫಿಲಪ್ ಮಾಡಿ ಅದರ ಜೊತೆ ನಿಮ್ಮ ಸೈನ್ ಹಾಕಿ ಫಾರಮನ್ನು ಫಿಲಪ್ ಮಾಡಿ ನಮ್ಮ ಕಡೆ ಕೊಡಿ ಅಂತ BLO ಆಫೀಸ್ನವರು ಕೇಳ್ತಿದ್ದಾರೆ. ಆಲ್ರೆಡಿ ವೋಟರ್ ID ಇದೆ, ಅದರಲ್ಲಿ ಆಲ್ರೆಡಿ ಎಲ್ಲ ಡೀಟೇಲ್ಸ್ ಇದೆ. 2002ರ ಒಂದು ಹಳೆಯ ವೋಟರ್ ID ಲೀಸ್ಟು ನಿಮ್ಮ ತಂದೆಯವರ ಅಥವಾ ನಿಮ್ಮ ತಾಯಿಯವರ ವೋಟರ್ ID ಲೀಸ್ಟನ್ನು ತಗೊಂಡು ಅದಕ್ಕೆ ಆ್ಯಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಜನಗಳಿಗೆ ತೊಂದರೆ ಆಗ್ತಿರೋದೇನಂತಂದರೆ ಅಥವಾ ಟೆನ್ಷನ್ನು ಆಗ್ತಿರೋದೇನಂತಂದರೆ, ನಾನು ಮಗನಾದ ನಮ್ಮ ಲೀಸ್ಟ್ ಆಲ್ರೆಡಿ ಎಲ್ಲ ಇದ್ದವು. ನಮ್ಮ ತಂದೆಯವರು ಅದು 2002ರ ಒಂದು ಮತದಾರರ ಪಟ್ಟಿ ಲೀಸ್ಟು, ಇವಾಗ 2026. ಅದು 2002ರ ಅಂತಂದರೆ ಇವಾಗ 24 ವರ್ಷದ ಹಳೆಯ. ಅದು ಅವರು ಎಲ್ಲಿ ವಾಸ ಮಾಡಿದ್ರು, ಅವರು ಎಲ್ಲಿ ಓಟ್ ಹಾಕಿದ್ರು ಎಲ್ಲ ಕಡೆ ಸರ್ಚ್ ಮಾಡಿದರು, ಅದು ಸಿಗ್ತಾನೇ ಇಲ್ಲ. ಕೆಲವು ಸೈಬರ್ಗಳಲ್ಲಿ ಸೇವಾ ಕೇಂದ್ರದಲ್ಲಿ ಅವರ ಹಳೆಯ ಒಂದು ವೋಟರ್ ID ತಗೊಂಡು ಅಲ್ಲಿನ ಸೈಬರ್ಗಳಿಗೆ ಹೋಗಿ ಅಲ್ಲಿ ಚೆಕ್ ಮಾಡಿ ಕೆಲವೊಬ್ಬರಿಗೆ ಆ ಲೀಸ್ಟ್ ಸಿಗುತ್ತೆ, ಇನ್ನು ಕೆಲವೊಬ್ಬರಿಗೆ ಸಿಗೋದೇ ಇಲ್ಲ. ಆಗ ಸಿಗದೇ ಇದ್ದವರು ಏನು ಮಾಡಬೇಕು? ಅಲ್ಲಿ ಸೈಬರ್ಗಳು ಈಗ ಎಲ್ಲ ಕಡೆ ಫುಲ್ ರಶ್ಶು, ಫುಲ್ ಬ್ಯುಸಿಯಾಗಿರೋದ್ರಿಂದ ಮೊಬೈಲ್ನಲ್ಲಿ ಜಸ್ಟ್ ಒಂದು 5 ಮಿನಿಟ್ಸ್, ಜಸ್ಟ್ ಒಂದು 5 ನಿಮಿಷದಲ್ಲಿ ನೀವು ಕೂಡ ನಿಮ್ಮ 2002ರ ಒಂದು ಮತದಾರ ಪಟ್ಟಿ, ನಿಮ್ಮ ತಂದೆಯವರ ತಾಯಿಯವರ ಒಂದು ಮತದಾರ ಪಟ್ಟಿ ಲೀಸ್ಟನ್ನು ನೀವೇ ನಿಮ್ಮ ಮೊಬೈಲ್ನಲ್ಲಿ ನೀವೇ ಸ್ವತಃ ಡೌನ್ಲೋಡ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನಿಮ್ಮ ಮೊಬೈಲ್ನಲ್ಲಿರುವ ಒಂದು ಕ್ರೋಮ್ ಬ್ರೌಸರಿಗೆ ಅಥವಾ ಗೂಗಲ್ಲಿಗಾದರೂ ಹೋಗ್ಬೋದು, ಕ್ರೋಮ್ ಬ್ರೌಸರಿಗಾದರೂ ಹೋಗ್ಬೋದು. ಸರ್ಚ್ ಬಾರಲ್ಲಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕರ್ನಾಟಕ ಅಂತ ಇದೆಯಲ್ಲ, ಅದನ್ನು ಟೈಪ್ ಮಾಡಿ. ಇಲ್ಲಿ ಆಲ್ರೆಡಿ ಸೇವ್ ಆಗಿದೆ ನನ್ನ ಮೊಬೈಲ್ನಲ್ಲಿ. ಟೈಪ್ ಮಾಡಿದರೆ ಅದು ನೆಕ್ಸ್ಟ್ ನೀವು ಓಪನ್ ಮಾಡಿದಾಗ ಆಲ್ರೆಡಿ ಸೇವ್ ಆಗಿಬಿಡುತ್ತದು. ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕರ್ನಾಟಕ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಕೊಡಿ. CEO ಕರ್ನಾಟಕ ಸರ್ಕಾರ ಅಂತ ಇಲ್ಲಿ ಫಸ್ಟ್ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಕೊಡಿ. ಫ್ರೆಂಡ್ಸ್, ಇಲ್ಲಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ 3 ಡಾಟಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಕೊಡಿ. ಎಲೆಕ್ಟ್ರಲ್ ರೋಲ್ 2002 ಅಂತ ಇದೆಯಲ್ಲ, ನ್ಯೂ ಅಂತ, ಅದಕ್ಕೆ ಕ್ಲಿಕ್ ಕೊಡಿ. ವ್ಯೂ ಬಾರ್ ಡೌನ್ಲೋಡ್ 2002 ಎಲೆಕ್ಟ್ರಲ್ ರೋಲ್, ಸರ್ಚ್ ಯುವರ್ ನೇಮ್ ಇನ್ 2002 ಎಲೆಕ್ಟ್ರಲ್ ರೋಲ್ ಅಂತ ಇದೆಯಲ್ಲ, ಅಲ್ಲಿ ಫಸ್ಟ್ ಆಪ್ಷನ್ ಡೌನ್ಲೋಡ್ ಅಂತ ಇದೆ, ಅದು ಕ್ಲಿಕ್ ಮಾಡಿ. ಈ ಪೇಜ್ ಓಪನ್ ಆಯಿತು. ಫ್ರೆಂಡ್ಸ್, ಇಲ್ಲಿ ಡಿಸ್ಟಿಕ್ ಅಂತ ಇದೆ, ನಿಮ್ಮ ಯಾವ ಡಿಸ್ಟಿಕ್ಕು ಅಂತ. ನಾನು ನಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ತೀನಿ. ನಿಮ್ಮದು ಯಾವುದೇ ಡಿಸ್ಟಿಕ್ ಇದೆಯೋ ಅದನ್ನು ಡಿಸ್ಟಿಕ್ಕನ್ನು ನೀವು ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ಇಲ್ಲಿ AC ನೇಮ್ ಬಾರ್ ನಂಬರ್ ಅಂತ ಇದೆ. ಫ್ರೆಂಡ್ಸ್, ಇಲ್ಲಿ ಸೆಲೆಕ್ಟ್ AC ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಕೊಡಿ. ಇಲ್ಲಿ ತಾಲೂಕು, ನಿಮ್ಮ ಡಿಸ್ಟಿಕ್ಕಿನ ತಾಲೂಕು ಯಾವುದು ಆ ತಾಲೂಕನ್ನು ಆ್ಯಡ್ ಮಾಡಿ. ಫ್ರೆಂಡ್ಸ್, ಅದೇ ರೀತಿ ಪಾರ್ಟ್ ನಂಬರ್ ಅಂತ ಇದೆ. ಪಾರ್ಟ್ ನಂಬರ್ ಇದೆ. ಫ್ರೆಂಡ್ಸ್, ಇವಾಗ ನಾನು ಸೆಲೆಕ್ಟ್ ಮಾಡಿರೋದು ನಮ್ಮ ತಾಲೂಕಿನ ಒಂದು ಊರನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಭಾಗದ ಸಂಖ್ಯೆಯನ್ನು ಸೆಲೆಕ್ಟ್ ಮಾಡಬೇಕು. ಭಾಗದ ಸಂಖ್ಯೆಯನ್ನು ಸೆಲೆಕ್ಟ್ ಮಾಡಿದರೆ ಪಾರ್ಟ್ ನಂಬರ್ 115 ಸೆಲೆಕ್ಟ್ ಮಾಡಿದ್ದೀನಿ. ಸ್ವಲ್ಪ ಸ್ಕ್ರೋಲ್ ಮಾಡಿ. ವ್ಯೂ ಡೌನ್ಲೋಡ್ PDF ಅಂತ ಇದೆಯಲ್ಲ, ಅದು ಕ್ಲಿಕ್ ಕೊಡಿ. ಫ್ರೆಂಡ್ಸ್, ಇವಾಗ ಮತದಾರ ಪಟ್ಟಿ 2002ರ ಒಂದು ಮತದಾರ ಪಟ್ಟಿ ಓಪನ್ ಆಯಿತು. ಫ್ರೆಂಡ್ಸ್, ಇಲ್ಲಿ ಊರ ಹೆಸರು ಮತ್ತು ಭಾಗದ ಸಂಖ್ಯೆ ಎಷ್ಟು, ಅದೇ ರೀತಿ ಮತದಾರರ ಹೆಸರು, ಅವರ ತಂದೆನ ಅಥವಾ ಗಂಡನ ಹೆಸರು,
ನೆಕ್ಸ್ಟ್ ಎಲ್ಲ ಲೀಸ್ಟು ಇಲ್ಲಿ ತೋರಿಸ್ತಾ ಇದೆ ಫ್ರೆಂಡ್. ಆ ಲೀಸ್ಟಲ್ಲಿ ನಿಮಗೆ ಬೇಕಾಗಿರುವಂತಹ ಹೆಸರನ್ನು ನೀವು ಸರ್ಚ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಆ ಊರಿನ ಎಲ್ಲ ಮತದಾರರ ಪಟ್ಟಿ ಲೀಸ್ಟು 2002 ಮತದಾರರ ಪಟ್ಟಿ ಲೀಸ್ಟು ಓಪನ್ ಆಗುತ್ತೆ ಫ್ರೆಂಡ್. ನಿಮ್ಮ ತಂದೆ ಅಥವಾ ತಾಯಿಯ ಒಂದು ಹಳೆಯ ಮತದಾರರ ಪಟ್ಟಿ ಲೀಸ್ಟು 2002 ಒಂದು ಮತದಾರರ ಪಟ್ಟಿ ಲೀಸ್ಟನ್ನು ನೀವು ಈ ರೀತಿ ಒಂದು ನಿಮ್ಮ ಮೊಬೈಲಿನ ಮುಖಾಂತರ ನೀವೇ ಹುಡುಕಬಹುದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್.